ಸಮಸ್ತ ಕರುನಾಡಿನ ಕನ್ನಡಿಗರಿಗೆ ಕರುನಾಡ ಸಮರ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಐಗೂರು ಸುರೇಶ ನಮಸ್ಕಾರಗಳು. ಇವಾಗ ಡಿಸೆಂಬರ್ 5ನೇ ತಾರೀಕು ಕರ್ನಾಟಕ ಬಂದ್ ಮಾಡಬೇಕು ಮಾಡಬಾರ್ದು ಅನ್ನುವ ಗೊಂದಲದಲ್ಲಿ ಹೋರಾಟಗಾರರು ಇದ್ದಾರೆ. ಜನಗಳು ಕೂಡ ಕರ್ನಾಟಕದ ಬಂದ್ ಆಗುತ್ತೋ ಇಲ್ಲೋ ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ. ಮೊದಲನೇದಾಗಿ ಕರ್ನಾಟಕ ಬಂದ್ ಮಾಡಬೇಕಾಗಿರೋದು ತುಂಬ ಕ್ಲಿಷ್ಟಕರವಾದ ಸಮಸ್ಯೆ ಇದ್ದಾಗ ಮಾತ್ರ. ಆದರೆ ಈಗ ಮರಾಠ ಪ್ರಾಧಿಕಾರ ಮಾಡಿರೋ ಒಂದು ವಿಷಯಕ್ಕೆ ಕರ್ನಾಟಕ ಬಂದ್ ಕರೆ ಕೊಟ್ಟಿರೋದು ತಪ್ಪು. ಮೊದಲನೇದಾಗಿ. ಎರಡನೇದಾಗಿ ಯಡಿಯೂರಪ್ಪನವರು ನಮ್ಮ ಭಾಷಾ ವೈಷಮ್ಯ ಇರ್ತಕ್ಕಂಥ ರಾಜ್ಯದ ಜನತೆಗೋಸ್ಕರ ಮರಾಠ ಪ್ರಾಧಿಕಾರ ಮಾಡಿರೋದು ಎರಡನೇ ತಪ್ಪು. ಪದೇ ಪದೇ ಬಂದ್ ಕರೆ ಕೊಡ್ತಕ್ಕಂಥ ಒಂದು ಏನು ವಾಟಾಳ್ ನಾಗರಾಜ್ ಅವರ ಧೋರಣೆ ಅದ, ಅದು ಮೊದಲನೇದಾಗಿ ತಪ್ಪು. ಈ ಬಂದ್ ಅವಶ್ಯಕತೆ ಇರಲಿಲ್ಲ. ಮರಾಠ ಪ್ರಾಧಿಕಾರಕ್ಕಿಟ್ಟಿರೋದು 50 ಕೋಟಿ ರೂಪಾಯಿ. ಬಂದ್ ಮಾಡಿದ್ರೆ ಎಷ್ಟು ಕೋಟಿ ಖರ್ಚಾಗ್ತದೆ? ಸಾವಿರಾರು ಕೋಟಿ ರೂಪಾಯಿ ಸಾರ್ವಜನಿಕರದ ನಷ್ಟ ಆಗ್ತದೆ. ಇದನ್ನು ಅತ್ಯಂತ ಕಠಿಣವಾಗಿ ಒತ್ತಾಯ ಮಾಡೋದ್ರ ಮುಖಾಂತರನ ನಾವು ಎಲ್ಲ ಹೋರಾಟಗಾರರು ಸೇರ್ಕೊಂಡ್ಬಿಟ್ಟು ಒತ್ತಾಯ ಮಾಡೋದ್ರ ಮುಖಾಂತರ ಒಂದು ಪ್ರಾಧಿಕಾರನ ಆ ಆದೇಶನ ವಾಪಸ್ ಪಡಿಬೋದಾಗಿತ್ತು. ಆದರೆ ಆ ಕೆಲಸ ಮಾಡಿದರೆ ಮಾತೆತ್ತಿರ ಬಂದ್ ಅಂತಾರೆ ನಮ್ಮ ಹಿರಿಯ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರು. ಬಂದ್ ಮಾಡಿ ಸಮಸ್ಯೆನ ಬಗೆಹರಿಸುವಷ್ಟು ದೊಡ್ಡ ಸಮಸ್ಯೆ ಏನಲ್ಲ ಇದು ಒಂದು ಕಡೆಗಿರಲಿ. ಈ ಬಂದ್ ಕರೆ ಮರಾಠ ಪ್ರಾಧಿಕಾರ ಮಾಡಿದ ವಿಷಯದಿಂದ ಬಂದ್ ಕರೆ ಕೊಟ್ಟಿರೋ ವಿಷಯ ತನಕ ಒಂದು ಕಡೆಗೆ ಆದರೆ, ಬಂದ್ ಕರೆ ಕೊಟ್ಟ ಮೇಲೆ ನಡೀತಕ್ಕಂಥ ಬೆಳವಣಿಗೆಗಳು ತುಂಬ ನೋವು ಮಾಡ್ತಾ ಇದ್ದಾವೆ. ಯಾರೋ ಬಿಜಾಪುರದಾಗಿರ್ತಕ್ಕಂಥ ಯತ್ನಾಳ್ BJP ಶಾಸಕರು ಅವರವೇನೇ ನೇರ ದಿಟ್ಟ ನುಡಿ ಅಂತ ಸ್ವಯಂ ಘೋಷಿತ ಹೇಳ್ಕೊಂಡಾರಲ್ಲ, ಆ ಪಕ್ಷದಾಗ ಇಟ್ಕೊಳ್ಳಿ. ಆ ಪಕ್ಷದಲ್ಲಿ ಅವ್ರವ್ರ ಪಕ್ಷದಾಗ ಏನು ಮಾತಾಡಿದ್ರೆ ನಡೀತದೆ. ಯತ್ನಾಳ್ ಅವರು ಎಲ್ಲರನ್ನೂ ರೋಲ್ ಕಾಲ್ ಹೋರಾಟಗಾರರು ಅಂತ ಹೇಳಿದ್ದಾರೆ. ಸರಿ, ಓಕೆ. ರೋಲ್ ಕಾಲ್ ಅಂದರೆ ದುಡ್ಡನ್ನು ಕಲೆಕ್ಷನ್ ಮಾಡಿ ಹೋರಾಟಕ್ಕೆ ಹಾಕ್ತಾರೆ ಅನ್ನೋದು ಒಂದು ಅವರು ಇರ್ಬೋದು. ಸ್ವಾಮಿ, ನೀವು ಪರ್ಸೆಂಟೇಜ್ MLAಗಳ ದುಡ್ಡೆಲ್ಲಿಂದ ಬರ್ತದೆ ನಿಮಗೆ? 50 ಕೋಟಿ 100 ಕೋಟಿ ದುಡ್ಡು ಹಾಕ್ತಿರಲ್ಲ ಪ್ರತಿ ಚುನಾವಣೆಗೂ. ₹1 ದುಡ್ಡು ತಗೊಂಡಾಗ ನೀವು ಕಾಮಗಾರಿಗಳು ಮಾಡಿಸ್ತೀರ ಸ್ವಾಮಿ? ಬಿಡ್ರಿ ಆ ಮಾತುಗಳು, ಬಿಡ್ರಿ. ಕನ್ನಡಿಗರು ಹೋರಾಟ ಮಾಡ್ತಾರೆ, ನೀವು ರಾಜಕಾರಣ ಮಾಡ್ತೀರಾ, ಅಧಿಕಾರನ ಅನುಭವಿಸ್ತೀರಾ. ದುಡ್ಡು ತಗೊಂಡು ಹೋರಾಟ ಮಾಡ್ತಾರೆ, ನೀವೇನು ಮಾಡ್ತೀರಿ? ದುಡ್ಡು ತಗೊಂಡು ನೀವು ಮಾಡ್ತಾ ಇರೋದು ಅಧಿಕಾರ. ಅದೇನಂತಾರೆ, ಲಾಲಸಿ ಜೀವನ, ವಿಲಾಸಿ ಜೀವನ ಮಾಡ್ತಾ ಇದ್ದೀರಾ. ಹೋರಾಟಗಾರರು ದುಡ್ಡು ತಗೊಂಡ್ರೆ ಹೋರಾಟಕ್ಕೆ ಹಾಕ್ತಾರೆ. ಇರಲಿ, ಅದೊಂದು ಕಡೆಗೆ. ಈಗ ನಮಗೆ ಬಂದಿರೋ ಪ್ರಶ್ನೆ ಏನಪ್ಪ ಅಂದರೆ, ಸಮಸ್ತ ಕನ್ನಡಿಗರನ್ನು ಈ ಅವಿವೇಕಿಗಳು ಕಿಚ್ಚಿಗೆ ಎಬ್ಬಿಸಿದ್ದಾರೆ. ನಮಗೆ ಬಂದ್ ಕರೆ ಕೊಟ್ಟಾಗ ಅದಕ್ಕೆ ಬೆಂಬಲ ಕೊಡಬಾರ್ದು ಅನ್ನೋ ಮನಸ್ಸಿತ್ತು. ಈಗ ಬಂದ್ ಮಾಡಲೇಬೇಕು, ಕನ್ನಡಿಗರ ಶಕ್ತಿ ಏನು ಅಂತ ತೋರಿಸಲೇಬೇಕು ಅನ್ನೋದೊಂದು ಛಲ ಬಂದಿದೆ. ದಯಮಾಡಿ ಸಮಸ್ತ ಕನ್ನಡಿಗರು ಈ ಬಂದ್ಗೆ ಬೆಂಬಲ ಕೊಡ್ರಿ, ವಾಟಾಳ್ ನಾಗರಾಜರ ಕೈ ಬಲಪಡಿಸಿ. ನಮಸ್ತೆ.